ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಂದಿದ್ದೀನಿ ವಿಶಾಖಪಟ್ಟಣದಲ್ಲಿರುವಂತಹ ಒಂದು ಯುದ್ಧ ಸ್ಮಾರಕಕ್ಕೆ. ಈ ಯುದ್ಧ ಸ್ಮಾರಕದಲ್ಲಿ ಭಾರತದ ಯುದ್ಧದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿದಂತಹ ಒಂದು ಯುದ್ಧ ವಿಮಾನವಿದೆ. ಈ ಯುದ್ಧ ವಿಮಾನವನ್ನು ಈಗ ಮ್ಯೂಸಿಯಂ ಆಗಿ ಪರಿವರ್ತಿಸಲಾಗಿದೆ. ಯುದ್ಧ ವಿಮಾನ ಇರೋದು ವಿಶಾಖಪಟ್ಟಣಂ ಜಿಲ್ಲೆಯ ರಾಮಕೃಷ್ಣ ಅಂತ ಒಂದು ಬೀಚ್ ಇದೆ. ಆ ಬೀಚ್ ಪಕ್ಕದಲ್ಲೇ ಇದನ್ನು ಮ್ಯೂಸಿಯಂ ಆಗಿ ಮಾಡಿ ನಿಲ್ಲಿಸಿದ್ದಾರೆ. ಬರೇ ವಿಶಾಖಪಟ್ಟಣಂ ರೈಲ್ವೆ ಸ್ಟೇಷನ್ನಿಂದ ಇದು ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ ನೋಡೋಣ ಒಳಗಡೆ ಏನೇನಿದೆ ಅಂತ. ಎಲ್ಲವನ್ನು ನಾನು ವಿವರವಾಗಿ ತೋರಿಸ್ತೇನೆ. ಈ ಯುದ್ಧ ವಿಮಾನದ ಹೆಸರು TU-142 ಅಂತ. ಇದರ ಬೆಲೆ 3,000 ಕೋಟಿ ರೂಪಾಯಿಗಳು. ಈ ವಿಮಾನದ ವಿಶೇಷತೆ ಏನಂದರೆ, ಇದು ಸಮುದ್ರದ ಒಳಗೆ ಅಡಗಿರುವಂತಹ ಸಬ್ಮರೀನ್ಗಳನ್ನು ಹುಡುಕಿ ಅದನ್ನು ಮೇಲಿನಿಂದಲೇ ಡಿಸ್ಟ್ರಾಯ್ ಮಾಡ್ತದೆ. ಇದು ರಷ್ಯಾ ಮೇಡ್. ಇದನ್ನು ಭಾರತ ದೇಶ ಖರೀದಿ ಮಾಡಿ ಆನಂತರ ಇದನ್ನೀಗ ಸೇನೆಯಿಂದ ನಿವೃತ್ತಿಗೊಳಿಸಿ ಇದನ್ನೀಗ ಮ್ಯೂಸಿಯಂ ಆಗಿ ಪರಿವರ್ತಿಸಲಾಗಿದೆ. ಇದು ಯುದ್ಧ ವಿಮಾನದ ಒಳಗಡೆ ಇರುವಂತಹ ಪೈಲಟ್ ಸ್ಟೇಷನ್, ಅಂದರೆ ಪೈಲಟ್ ಕೂರೋ ಜಾಗ. ಈ ಯುದ್ಧ ವಿಮಾನದಲ್ಲಿ ಬಳಸಿದಂತಹ ಬಾಂಬುಗಳು ಮತ್ತು ಇತರ ಯುದ್ಧ ಸಾಮಗ್ರಿಗಳನ್ನು ಇಲ್ಲಿ ಇಟ್ಟಿದ್ದಾರೆ. ನೋಡೋಣ. ಈ ಯುದ್ಧ ವಿಮಾನದ ಇಂಜಿನನ್ನು ಕಳಚಿ ಇಲ್ಲಿ ಇಟ್ಟಿದ್ದಾರೆ. ಈ ವಿಮಾನದ ಪ್ರೊಪೆಲ್ಲರ್ ನೋಡಿ, ಇದು ಒಟ್ಟಿಗೆ 4 ಇಂಜಿನ್ಗಳನ್ನು ಹೊಂದಿದೆ. ಇದು ಆ್ಯಕ್ಚುಲಿ ಸಬ್ಮೆರಿನ್ ಡಿಸ್ಟ್ರಾಯರ್, ಅಂದರೆ ಸಮುದ್ರದ ಒಳಗೆ ಅಡಗಿರುವಂಥ ಇತರ ದೇಶಗಳ ಸಬ್ಮೆರಿನನ್ನು ಇದು ಮೇಲಿನಿಂದಲೇ ಪತ್ತೆ ಹಚ್ಚಿ ಡಿಸ್ಟ್ರಾಯ್ ಮಾಡುತ್ತೆ. ಫ್ರೆಂಡ್ಸ್, ನಮಗೆ ಇವತ್ತು ಕನ್ನಡ ಮಾತು ಕೇಳಲಿಕ್ಕೆ ಸಿಕ್ಕಿದೆ. ಇಲ್ಲಿ ಕನ್ನಡದವರು ಬಂದಿದ್ದಾರೆ, ಶಿವಮೊಗ್ಗದವರು. ಈಗ ನಾವು ವಿಮಾನದ ಒಳಗೆ ಹೋಗ್ತಾ ಇದ್ದೇವೆ. ಇಲ್ಲಿ ವಿಮಾನದಲ್ಲಿ ಯೂಸ್ ಮಾಡಿದಂತಹ ಸಣ್ಣ ಸಣ್ಣ ಕ್ಷಿಪಣಿಗಳನ್ನು ಇಟ್ಟಿದ್ದಾರೆ ನೋಡಿ. T-142 ಯುದ್ಧ ವಿಮಾನವನ್ನು ನೀವೀಗ ವೀಕ್ಷಿಸಿದಿರಿ.
ಈ ನನ್ನ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ.